ವೈಯಕ್ತಿಕ ಕಾರಣದಿಂದ ನಾನು ರಾಜಕೀಯದಿಂದ ದೂರ ಇದ್ದೆ. ಚುನಾವಣೆ ರಾಜಕಾರಣದಿಂದ ಮತ್ತು ಪಕ್ಷದ ರಾಜಕಾರಣದಿಂದ ಎಲ್ಲ ಕಡೆಯಿಂದನೂ ದೂರ ಇದ್ದೆ. ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳಲ್ಲಿ ಯಾವುದನ್ನು ಮಾಡಬೇಕು ಅಷ್ಟು ಬಿಟ್ಟು ಹೊರತಾಗಿ ಯಾವುದೇ ರಾಜಕಾರಣದ ಚಟುವಟಿಕೆಯಲ್ಲಿ ನಾನು ಭಾಗವಹಿಸ್ತಿರಲಿಲ್ಲ ಕಳೆದ ಕೆಲವು ವರ್ಷಗಳಿಂದ. ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನೂ ಇತ್ತು ಮತ್ತು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಮುಂಚಿಂದನೂ ಕೂಡ ಹೇಳ್ತಾ ಬಂದಿದ್ದೆ. ನಾನು ಚುನಾವಣಾ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೆ. ಅದೇ ಪ್ರಕಾರದಲ್ಲಿ ನಾನು ನಡ್ಕೊಂಡಿದ್ದೆ ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಕಾರ್ಯಕರ್ತರಿಂದ ತುಂಬ ಬಲವಾದಂಥ ಬೇಡಿಕೆಗಳು ಬರ್ತಾ ಇದೆ, ವಾಪಸ್ ನಿಲ್ಲಬೇಕು ಅಂತ. ಕಾರಣಗಳಿತ್ತು. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನೂ ನಿರೀಕ್ಷಣೆ ಮಾಡಿಲ್ಲ. ಯಾವ ಕೆಲಸ ಕಾರ್ಯಗಳ ಬಗ್ಗೆ ಏನಿಲ್ಲ. ಅದರಿಂದ ರೀತಿಯ ವಿಚಿತ್ರ ಪ್ರೀತಿ ಅದು. ಆ ಒಂದು ಸಂಬಂಧಗಳೇ ಬೇರೆ. ಆ ಸಂಬಂಧಗಳನ್ನು ನಾವು ಮಾತಿನಲ್ಲಿ ತೂಕ ಮಾಡಲಿಕ್ಕಾಗೋದಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ, ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ಅವರೆಲ್ಲರ ಭಾವನೆಗಳಿಗೆ, ಪ್ರೀತಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ಶಿರಬಾಗಿ ನಮಸ್ಕಾರ ಮಾಡ್ತೀನಿ ಅಷ್ಟೇ.